ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಬೆಳಗ್ಗೆನೇ ನೋಡಿ ಮುದ್ದೆ ರೆಡಿ ಆಗ್ತಾ ಇದೆ, ಮತ್ತು ರೈಸು, ಸಾಂಬಾರು. ಇದು ಮೊಳಕೆ ಕಟ್ಟಿದ ಕಾಳು ಮತ್ತು ತರಕಾರಿ ಹಾಕಿ ಮಾಡಿರೋ ಸಾಂಬಾರು. ಇದು ಬೆಳಗ್ಗೆ ನಮ್ಮ ಮನೆ ತಿಂಡಿ. ಇವತ್ತಿದು ಮುದ್ದೆ, ರೈಸು ಮತ್ತು ಸಾಂಬಾರು. ರೈಸ್ ಇನ್ನೇನು ವಿಸಲ್ ಹೊಡಿತಾ ಇದೆ, ಆಲ್ಮೋಸ್ಟ್ ಆಗಿದೆ. ಮತ್ತು ಈ ಕಡೆ ಮುದ್ದೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನಮ್ಮನೆ ಹಾಡುಗಳಿಗೆ ಇವತ್ತು ಬೆಳಗ್ಗೆನೇ ಒಳ್ಳೆ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ಇವತ್ತು ಏಕೆಂದ ಬಿಡ್ತೀನಿ ಅದೇ ಚಪಾತಿ ಅವಳು ಬಾಯಿಂದ ಕಿತ್ಕೊಳ್ಳೋದು ನೋಡಿ. ಇವನು ಇರೋ ನಿನಗೂ ಕೊಡ್ತೀನಿ. ಕೈ ಕಚ್ಚಿ ಆಮೇಲೆ ಎಲ್ಲರಿಗೂ ಚಪಾತಿ ದೊಡ್ಡನೇ ತಿಂತಾ ಇಲ್ಲ ಅವನು. ಚಪಾತಿ ತಿಂತಾರೆ ಎಲ್ಲರೂ. ಸುಬ್ಬ ಅಲ್ಲ ಸುಬ್ಬಿ. ಎಲ್ಲರಿಗೂ ಗೊತ್ತದ ತಿಂಡಿ, ಅವನೊಬ್ಬ ತಿಂಡಿ ಇಲ್ಲ. ಅವನು ತಿಂದ ಚಪಾತಿಯ. ಫ್ರೆಂಡ್ಸ್, ಹಾಗೆಯೇ ಒಂದು ಬಾಳೆಗೊನೆ ಹಣ್ಣಿಗೆ ಬಂದಿತ್ತು. ಅವತ್ತು ವಿಡಿಯೋದಲ್ಲಿ ಹಾಕಿದ್ದೆ, ಅದನ್ನು ಕಡ್ದಿದ್ದು. ಇವತ್ತು ಅದನ್ನು ಹಣ್ಣು ಮಾಡೋದಕ್ಕೆ ಇಡ್ತಾ ಇದ್ದೀವಿ. ಹಾಕಿದರೆ ಎಷ್ಟು ದಿನಕ್ಕೆ ಹಣ್ಣಾಗುತ್ತೆ? ಚಿರತೆ ಮನೇಲಿ ಹಾಗೇನೆ ಕುಡಿಯೋದಕ್ಕೆ ನೀರು ಖಾಲಿಯಾಗಿತ್ತು. ಅತ್ತೆ ಇಲ್ಲಿ ಆಡು ಮೇಯಿಸ್ಕೊಂಡು ತಂಗಿ ಸೊಸೆಗೆ ನೀರು ಬಿಡ್ತಾಯಿದ್ರು. ನಾನು ಅದಕ್ಕೆ ನೀರು ಇಟ್ಕೊಂಡು ಹೋಗೋಣ ಅಂತ ಬಂದೆ. ಇವಿನ್ನೂ ಈರುಳ್ಳಿ ದೊಡ್ಡದು ಆಗ್ಬೇಕಲ್ವೇನತ್ತೆ? ಈರುಳ್ಳಿ ಇನ್ನೂ ದೊಡ್ಡ ಮೇಲಕ್ಕೆ ಬಂದು ಹೂವು ಆಗ್ಬೇಕು ಮೇಲಕ್ಕೆ.
ಮತ್ತೆ ಮೊಳಕ್ ಬಂದೇವ ಎಲ್ಲ ಮೊಳಕ್ ಬಂದಿದ್ದು ಅನ್ನು ನಾವು ಮೊಳಕ್ ಬಂದಿದ್ದು ನಾನೆಲ್ಲ ಕೊಳ್ತಾಗೆಲ್ಲ ಎಷ್ಟೇ ಸುಮ್ಮನೆ ನೋಡಿ ನೆಟ್ಟಿದ್ರು ಹಾಕೋದು ಮನೆ ಮುಂದೆಲ್ಲ ಇಲ್ಲಿ ಎಲ್ಲಾರ ಈ ಕಡೆ ತಂದು ನೆಟ್ಕೊಂಡಿದ್ರೆ ಇದಾಗ ಇವು ಅಂತಾವಲ್ಲ ಸಾರ್ಗ ಹಾಕಿದ್ರೆ ಎಷ್ಟು ಚೆನ್ನಾಗಿತ್ತು ಪೈರು ಆಮೇಲೆ ಪಲ್ಯ ಮಾಡಿದ್ರು ಚೆನ್ನಾಗಿರ್ತದೆ ಚಪಾತಿ ರೊಟ್ಟಿಗೆ ಚಪಾತಿಗೆ ಎಲ್ಲ ಚೆನ್ನಾಗಿರ್ತದೆ ಅದಕ್ಕೆ 1 kg ಅಷ್ಟು ಎಲ್ಲ ಕೊಳ್ತಾ ಇದ್ವಾ ಸುಮ್ಮನೆ ನೆಡುವಲ್ಲಿ ಹೂವು ಬಿಟ್ಟಾಗ ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು ಕೊಟ್ಟಾಕ್ತಿದ್ದೆ 4 kg ತಂದಿದ್ದ 100 ರೂಪಾಯಿಗೆ ಒಂದು 6 ಇರಲಿ ನಾವು ಎಲ್ಲ ಹೊಸ ಈರುಳ್ಳಿ ಮೊಳಕೆ ಬರ್ತವೆ ನೀನು ಕೊಟ್ರೆ ನಿನ್ಗೋಸಿ ಕೊಡೋಣ ಅವು ಸುಮ್ಮನೆ ಮೊಳಕೆ ಅಂತಿರೋ ನೀನು ತಂದು ಏನು ಮಾಡಕ್ಕವು ಇಲ್ಲೇ ಮೊಳಕೆ ಬಂದು ಇಲ್ಲೇ ಅಷ್ಟು ವೇಸ್ಟ್ ಅದು ಅದಕ್ಕೆ ಅವ್ರು ಕೊಟ್ಟು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಕೊಟ್ಟೆ ಆಮೇಲೆ ವರ್ಷ ಕೂತ್ಕೊಡ್ರಿ ಹಾಗೇನೆ ಕುಡಿಯೋದಕ್ಕೆ ನೀರು ಹಿಡಿದಿಟ್ಟಿದ್ದೀನಲ್ಲ ನಾನು ತಗೊಂಡೋಗ್ತೀನಿ ಹಿಂದೆ ಅತ್ತೆ ಬೇಡ ನಿನ್ನ ಕೈಲಿ ಎತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪಾಪ ಅವರೇನೆ ಎತ್ಕೊಂಡು ಹೋಗ್ತಾ ಇದ್ರು ಮನೆ ಹತ್ರಕ್ಕೆ ಫ್ರೆಂಡ್ಸ್ ಹಾಗೇನೆ ಅತ್ತೆ ನೀರು ತಂದು ಇಟ್ಟೋಯ್ತು ಹಾಡು ಮೇಯ್ತಾ ಇದ್ದಾವೆ ಅಲ್ಲಿ ನೀರು ಬಿಡ್ತೈತೆ ಹಾಗೆ ನಾನು ಟೀ ಕಾಸ್ಕೊಂಡು ಸ್ವಲ್ಪ ಕಡಲೆಕಾಯಿ ತೊಡ್ದಿರೋದು ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು 3 ಗಂಟೆ ಆಗೈತೆ ನಂದು ಇವಾಗ ಸ್ನಾನ ಎಲ್ಲ ಆಯಿತು ಏನಪ್ಪ ಅಂತ ಅಂದರೆ ಅತ್ತೆ ಆಡು ಮೇಯಿಸ್ತೈತೆ ನಾನು ಅಲ್ಲೇ ಇದ್ದೆ ಬಂದೆ ಮನೆ ಹತ್ರ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರೆಂಟ್ ಹೋಗಿದೆ ಮನೇಲಿ ಹಾಗೆಯೇ ಬೆಳಗ್ಗೆ ಟೀ ಕಾಸಿದ್ದೆ ಇವಾಗ ಜ್ಯೂಸ್ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಜ್ಯೂಸ್ನೇ ಮಾಡ್ಕೊಂಡು ಹೋಗ್ತೀನಿ ಟೀ ಬೆಳಗ್ಗೆ ಕಾಸ್ಕೊಂಡು ಹೋಗಿದೆ ಅತ್ತೆ ಬೈತದೆ ಟೀ ಜಾಸ್ತಿ ಸಲ ಕುಡಿಬಾರ್ದು ಟೀ ಏನು ಟೀ ಮಾಡ್ಕೊಂಬಿಟ್ಟು ಬರ್ತೀಯ ಅಂತ ಅಂದ್ಬಿಟ್ಟು ಬೆಳಗ್ಗೆ ಕುಡ್ದಿಲ್ವ ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಂದು ಟೈಮ್ ನಾನು ಕಾಸ್ಕೊಂಡು ಹೋಗಿದೆ ಅದಕ್ಕೆ ಇವಾಗ ಜ್ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ಪೂಜೆ ಎಲ್ಲ ಆಯಿತು ನಮ್ಮ ಗೊಂಬೆ ಹೇ ಅಂತಲೇ ಇದ್ದಾಳೆ ಬನ್ನಿ ಇವಾಗ ಜ್ಯೂಸ್ ಮಾಡ್ಕೊಂಡು ಆಲ್ರೆಡಿ ಏನಂತ ಅಂದರೆ ಆವಾಗಲೇ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಸಕ್ಕರೆನ ನೆನೆ ಹಾಕಿದ್ದೆ ಒಂದು ಡಬ್ಬಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೇ ನಿಂಬೆಹಣ್ಣು ಕಟ್ ಮಾಡಿಕೊಂಡು ಹಿಂಡ್ಕೊಂಡು ತೊಗೊಂಡು ಹೋಗ್ತೀನಿ ಬನ್ನಿ ಇವಾಗ ಎಲ್ಲ ಹಾಕ್ಸೋಣ ಅನ್ನೋಕ್ಕೆ ನನಗೆ ಕನ್ಫ್ಯೂಸ್ ಆಯ್ತೈತೆ ಫ್ರೆಂಡ್ಸ್ ಜ್ಯೂಸು ಮತ್ತು ಕಡಲೆಪುರಿ ಇತ್ತು ಮನೇಲಿ ಕಡಲೆಪುರಿ ಜೊತೆಗೆ ಒಂದು ಹಸಿ ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲೇ ಎಲ್ಲ ಆಡ್ಸೋಂಡು ಬಿಟ್ಟಾವೆ ಅದೇ ಅಲ್ಲೆಲ್ಲ ಹೋಗ್ತು ನನ್ನ ಕೆಲಸ ಆಲ್ಮೋಸ್ಟ್ ಮುಗ್ದಿದ್ದಾವೆ ಹಾಡು ಮೇಯ್ತಾ ಇದ್ದಾವೆ ನಮ್ಮ ಅತ್ತೆ ಜೊತೆ ಏನಂದರೆ ಸಂಜೆ ಅಡುಗೆಗೆ ಚಪಾತಿ ಹಿಟ್ಟನ್ನು ಮಿದ್ದಿಟ್ಟೆ ಫ್ರೆಂಡ್ಸ್ ಹಾಗೆಯೇ ಜ್ಯೂಸ್ ಕುಡ್ದಾಯಿತು ಕಡಲೆಪುರಿ ತೊಗೊಂಡೋಗಿದೆ ಕಡಲೆಪುರಿನೂ ತಿಂದೆ ನಾನೊಂದು ಸ್ವಲ್ಪ ಆಮೇಲೆ ಏನಂತ ಅಂದರೆ ಇದು ಬಂದು ಹಸುಗೆ ತಿಂಡಿ ತಿನ್ನಿಸಿದ್ದು ನಮ್ಮ ಚಿಕ್ಕ ಹಸು ಐತಲ್ಲ ಕರು ಅದಕ್ಕೆ ತಿಂಡಿ ತಿನ್ನಿಸಿದೆ ಅದು ಅಲ್ಲೇ ಬಿದ್ದಿತ್ತು ಅದಕ್ಕೆ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಅತ್ತೆ ಕೆಳಗಡೆ ಇನ್ನೊಂದು ಸ್ವಲ್ಪ ಆ ಕಡೆ ದೂರದಲ್ಲಿ ಆಡೋಡ್ಕೊಂಡು ಹೋದರು ಮನೆ ಹತ್ರ ಹೋಗು ಆಮೇಲೆ ಬರೆಯುವಂತೆ ಕೆಲಸ ಎಲ್ಲ ಏನಾದರೂ ಇದ್ದರೆ ಮಾಡಿಬಿಟ್ಟು ಬಾ ಹೋಗು ಅಂತ ತಲೆ ಕೂದಲೆಲ್ಲ ಈ ಥರ ಸ್ನಾನ ಮಾಡ್ಕೊಂಡು ಬಿಟ್ಕೊಂಬರ್ಬಾರ್ದು ಅಲ್ಲಿ ಕೆಳಗಡೆ ಮನೆ ಹತ್ರ ಹೋಗ್ಬಿಟ್ಟು ಬಾ ಹೋಗು ಅಂತ ಅಂದರು ಅಷ್ಟರೊಳಗೆ ಮೇಯಿಸ್ಕೊಂಡು ಕೆಳಗೆಲ್ಲ ಮೇಯಿಸ್ಕೊಂಡು ಹಾಗೆ ಮೇಲಕ್ಕೆ ಬರ್ತೀನಿ ಆಮೇಲೆ ಬರೆಯುವಂತೆ ಅಂದರು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಮನೆ ಹತ್ರ ನಮ್ಮನೆಯವ್ರಿಗೆ ನೀರು ಕಾಯೋದಕ್ಕೆ ಉರಿ ಹಾಕ್ಬಿಟ್ಟು ಹೋಗಿದೆ ಉರಿತೈತಾ ಇಲ್ಲ ಒಲೆ ಹೋಗೈತಾ ಅಂತ ಗೊತ್ತಿಲ್ಲ
ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡೋದು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಹಳ್ಳಿ ಹುಡುಗಿಗೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನನಗೆಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅಲ್ಲಿ ಒಲೆ ಹೊರಟೆ ಹೋಗಿದೆ. ಇನ್ನೊಂದೆರಡು ಸೌದೆ ತಂದು ಹಾಕಬೇಕು. ಬೀಗ ಹಾಕೊಂಡು ಹೋಗಿದ್ದೆ ನಾನು. ಅಲ್ಲಿ ಆ ಕಡೆ ಇರ್ತೀವಿ, ಯಾರು ಮನೆ ಹತ್ರ ಬರ್ತೀವಿ ಅಂತ ಬೀಗ ಹಾಕೊಂಡು ಹೋಗಿದ್ದೆ. ನಮ್ಮ ಗೊಂಬೆ ಏನು ಮಾಡ್ತೈತೆ? ಗೊಂಬೆ ಗೊಂಬೆ ನೆಕ್ಸ್ಟ್ ಏನಂತ ಅಂದರೆ ಚಪಾತಿ ಮಿದ್ದಿಟ್ಟಿದ್ದೀನಿ. ನೈಟು ಚಪಾತಿ ಮಾಡೋಣ ಅಂತ. ಚಪಾತಿಗೆ ಏನು ಮಾಡೋಣ ಪಲ್ಯ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾಯಿದ್ದೀನಿ. ಬಂದರೆ ಗೊಂಬೆ 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 ಓ ಇಲ್ಲಿ ದೋಸೆಗೆ ಅಕ್ಕಿ ನೆನೆ ಹಾಕಿದ್ದೀನಿ. ಏಯ್ ಬಾ. ಬರ್ರಿ 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 ವಾ. ಫ್ರೆಂಡ್ಸ್ ಏನಂದರೆ ಅತ್ತೆ ಆಡನ್ನ ಇಟ್ಕೊಂಡು ಹೋದ್ರು. ಹಾಗೆಯೇ ಅಲ್ಲಿ ಸ್ವಲ್ಪ ಹುಲ್ಲನ್ನ ಬಾಚಿಟ್ಟಿದ್ರು. ಇವಾಗ ಹುಲ್ಲನ್ನ ಇಟ್ಕೊಂಡು ಮತ್ತು ಆಡು ಅದನ್ನೂ ಇಟ್ಕೊಂಡು ಕೈ ಬಿಟ್ಟರೆ ಒಡೋಗ್ತವೆ, ಕೈಗೆ ಸಿಗೋದಿಲ್ಲ. ಅದಕ್ಕೆ ಅದನ್ನು ಬಾಯಲ್ಲೇ ಕಚ್ಕೊಂಡು ಅದ್ರದ್ದು ಹಗ್ಗನ ಎಳ್ಕೊಂಬಿಟ್ಟು ಹೋಗ್ತಾ ಇದ್ದೆ. ಅವೇನಂದರೆ ಹಗ್ಗದಿಂದ ಒಂದ್ಸಲಿ ತಪ್ಪಿಸ್ಕೊಂಡ್ಬಿಟ್ರೆ ಮತ್ತೆ ಅವನ್ನ ಓಡಿಸಾಡಬೇಕು, ಸಿಗೋದೇ ಇಲ್ಲ ಕೈಗೆ. ಅಲ್ಲಿ ಇಲ್ಲಿ ಆ ಸೈಡ್ ಈ ಸೈಡ್ ಹೋಗ್ತಾ ಇರ್ತವೆ. ಹಾಡು ಇಟ್ಕೊಂಡು ಅದು ಮೊಬೈಲ್ ಇಟ್ಕೊಂಡು ಅದು ದಾರ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಅದು ನಮ್ಮ ಹಾಡು ಕೈಗೆ ಸಿಗಲ್ಲ. ನೀರು ಕುಡಿತಾ ಇದ್ದಾವೆ. ಅಲ್ಲೊಂದು ಸ್ವಲ್ಪ ಹುಲ್ಲಿತ್ತು, ಹುಲ್ಲು ಬಚ್ಕೊಂಡ್ಬಿಟ್ಟು ಬಂದೆ. ಬರೀ ಕೊಡ್ಕೊಳ್ಳಿ. ಬಾ ನಿಮ್ಮ ಅಂಬತ್ತ ಅತ್ತೆ ಹಾಡಿಟ್ಕೊಂಡು ಹೋಯ್ತು ಫ್ರೆಂಡ್ಸ್. ನಾನು ಹಾಗೆಲ್ಲ ಇಟ್ಕೊಂಡು ಬಂದೆ ಮನೆ ಹತ್ರ. ಬರ್ರಿ ಎಲ್ಲ ಇಟ್ಟಿದ್ದೀರಾ? ನಡಿ ಕೊಡ್ಕೊಳ್ಳಿ. ನಾನು ಅವಾಗಲೇ ನುಗ್ಗೆ ಸೋಸ್ ಹಾಕಿದಲ್ಲ ಇಂಥ ಹೇಳಿ ಕೊಡ್ಕೊಳ್ಳಿ. ಮೇದಿಲ್ಲ ಬೆಳಗ್ಗೆ ಎಷ್ಟು 11 ಗಂಟೆಯಿಂದ ಇವತ್ತು ಟೈಮು 5:30 5:30ವರೆಗೂ ಮೇದಿದ್ದಾರೆ.